ಸುಗುಣ, ಯಾಕೆ ಹಿಂಗೆ ನಿಂತ್ಕೊಂಡು ಹಿಂಗೆ ಸೆಟ್ಟಲ್ಲಿ ದುರು 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 ನೋಡ್ತಾ ಇದೆಯಾ? ಯಾಕೆ ಸುಗುಣ? ಮತ್ತೆ ನೀವು ಮಾಡಿರೋ ಅಲ್ಕ ಕೆಲಸಕ್ಕೆ ದುರು ದುರು ನೋಡ್ದಲೇನೆ ಬಾರಪ್ಪ ನೀನು ಅಂತ ಹೇಳಿ ಒಳ್ಳೆ ಮಾತಿಂದ ಕರೆದು ಕುಂಡ್ರಸಕ್ಕಾಗುತ್ತಾ? ನೀನು ಮಾಡಿರೋ ಅಲ್ಕ ಕೆಲಸಕ್ಕೆ ಅಲ್ಲ. ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ನಂಬಿಕೆ ದ್ರೋಹ ಮಾಡ್ಬಿಟ್ಟಲ್ಲ. ಥೂ, ನಂಬಿಕೆ ದ್ರೋಹಿ. ಯಾಕೆ ಸುಗುಣ, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಯಾಕೆ ಏನಾಯಿತು? ಅಲ್ಲ, ಇದಕ್ಕಿದ್ದಂಗೆ ನಿನ್ಗೇನಾಯ್ತು? ಇವಾಗಿನೂ ಚೆನ್ನಾಗೇ ಇದ್ದೆ, ಇವಾಗಿನೂ ನನ್ನ ವಿಜಿನೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಬಂದೆ. ನನಗೆ ಗೊತ್ತಿರಲಿಲ್ಲ ನೀವಿಂಥ ಕಳ್ಳಾಟ ಆಡ್ತಾ ಇದ್ದೀರಾ ನೀವಿಬ್ಬರು ಸೇರಿಕೊಂಡು ಅಂತ ಹೇಳಿ. ನನಗೆ ಗೊತ್ತಿರಲಿಲ್ಲ ನಿಮ್ಮ ಬಂಡವಾಳ ಎಲ್ಲರ ನನಗೆ ಗೊತ್ತಾಯಿತು. ನನಗೆ ಮೋಸ ಮಾಡ್ತಾ ಇದ್ದೀರಾ, ನೀವು ವಿಜಿ ಜೊತೆ ಸೇರಿಕೊಂಡು ಕಳ್ಳಾಟ ಆಡ್ತಾ ಇದ್ದೀರಾ. ನನಗೆ ನಿಮ್ಮ ವಿಷಯ ಎಲ್ಲ ಗೊತ್ತಾಯಿತು. ನನ್ನ ಫೋನಲ್ಲಿ ಎಲ್ಲ ಬಂದೈತಿ, ಎಲ್ಲ ನೋಡಿದ್ದೀನಿ. ಇದನ್ನೆಲ್ಲ ನೋಡಿದ ಮೇಲೂ ನನಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನಾನೇನು ತೀರಾ ದಡ್ಡಿ ಅಲ್ಲ, ನನಗೂ ಅರ್ಥ ಆಗುತ್ತೆ. ಏನೋ ಒಂದು ನಂಬಿಕೆ ಇಟ್ಕೊಂಡಿದ್ದೆ ಅಷ್ಟೇ, ನಂಬಿಕೆ ದ್ರೋಹ ಮಾಡಿಬಿಟ್ರಲ್ಲ. ನೋಡ್ರಿ ಎಂಥ ಕಚಡ ಕೆಲಸ ಮಾಡಿದಿರಾ ನೀವು ಅಂತ ಹೇಳಿ. ನನಗೆ ನಿಮ್ಮ ವಿಷಯ, ವಿಜಿ ವಿಷಯ ಎಲ್ಲ ಗೊತ್ತಾಯ್ತು, ನಿಮ್ಮಿಬ್ಬರ ವಿಷಯನ. ಅಯ್ಯ ಸುಗುಣ, ಏನು ಹೇಳ್ತಾ ಇದೆಯಾ? ಯಾಕೆ ಯಾಕೆ ಏನಾಯಿತು? ಅಯ್ಯೋ, ಇದಕ್ಕಿದ್ದಂಗೆ ಏನಾಗಾಯ್ತಮ್ಮ? ಅಲ್ಲ, ಇದಕ್ಕಿದ್ದಂಗೆ ಸುಮ್ಮನೆ ನಿನ್ನ ವಿಷಯ ವಿಜಿ ವಿಷಯ ಎಲ್ಲ ಗೊತ್ತಾಯಿತು ಅಂತ ಏನು ಗೊತ್ತಾಯ್ತಮ್ಮ? ಸುಮ್ಮನಿರ್ರಿ, ನಾಟಕ ಮಾಡಬೇಡ್ರಿ. ಎಲ್ಲ ಗೊತ್ತಾಗೈತಿ, ನಿಮ್ಮ ವಿಷಯ, ಮನೆಯಾಳಿ ವಿಷಯ. ನೋಡ್ರಿ ಈ ಫೋನಲ್ಲಿರೋದು ಏನು ಅಂತ ನನ್ನ ನೋಡಿ ಹೇಳ್ರಿ. ಇದೇನಂತ ನೋಡು, ಇದನ್ನ ನೋಡಿ ಮಾತಾಡು. ಇಲ್ಲೋಡಲ್ಲಿ ಒಂದೇ ಸ್ಟ್ರಾ ಹಾಕೊಂಡು ಎಳ್ಳೀರು ಕುಡಿತಾ ಇರೋದು, ಕೈ ಇಟ್ಕೊಂಡು ಓಡಾಡ್ತಾ ಇರೋದು, ಡೈರಿ ಮಿಲ್ಕು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತಾ ಇರೋದು, ಇದೆಲ್ಲ ಏನು? ಇದೆಲ್ಲ ಏನು? ಸಾಕ್ಷಿ ತೋರಿಸ್ತಾ ಇದ್ದೀನಿ, ಮಾತಾಡು. ಇದೆಲ್ಲ ಏನು? ನಮ್ಮಮ್ಮ ಅವರೆಲ್ಲ ಬಂದು ಹೇಳಿದ್ರು ನೀನು ಅವ್ರ ಮೇಲೇ ಗುಬೆ ಕೂರಿಸಿ ನನಗೆ ಅದು ಇದು ಹೇಳ್ಬಿಟ್ಟು ನಮ್ಮಮ್ಮರನ್ನೇ ನಮ್ಮಮ್ಮರನ್ನೇ ಬೈಯೋ ಥರ ಮಾಡಿಬಿಟ್ಟಲ್ಲ. ಹೇಳಿ ಇದೇನು ಅಂತ ಹೇಳಿ. ಅಲ್ಲ, ಅದನ್ನು ತೋರ್ಸಕ್ಕಂತಲೇ ಮತ್ತೇನು ನಮ್ಮಮ್ಮ ಬಂದಿದ್ದು. ಅದನ್ನು ನನ್ನ ಬಂಡವಾಳ ಎಲ್ಲಿ ಗೊತ್ತಾಗುತ್ತೋ ಅಂತ ಫೋನ್ ಇಸ್ಕೊಂಡು ಹೊಡೆದಾಕ್ಬಿಟ್ಟಲ್ಲ ನೀನು. ಇದನ್ನು ನೋಡು, ಹೇಳು, ಇವಾಗ ಹೇಳು ಇದೇನು ಅಂತ ಹೇಳಿ. ಏನು ನಡೀತಾ ಐತೆ ನಿಮ್ಮಿಬ್ಬರ ಮಧ್ಯೆ? ಅಯ್ಯೋ ಸುಗುಣ, ಇದೆಲ್ಲ ಎಲ್ಲಿತ್ತು ಏನು ಅಂತ ನೀನು ಕೇಳಬೇಡ. ಇದು ಏನು ಅಂತ ಹೇಳಿ ನನಗೆ ಮುಂಚೆ ನೀನು ಆನ್ಸರ್ ಮಾಡು. ಥೂ, ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ನಿನ್ನ ಮೇಲೆ. ನಮ್ಮ ಅಮ್ಮರನ್ನೆಲ್ಲ ದೂರ ಮಾಡಿಕೊಂಡು, ನನ್ನ ಸಂಬಂಧಿಕರನ್ನೆಲ್ಲ ದೂರ ಮಾಡಿಕೊಂಡು, ನಿನ್ನಿಂದ ನನ್ನ ಗಂಡನೇ ಮುಖ್ಯ ನನಗೆ ಎಲ್ಲರಿಗೂ ನಾನು ಅಂತ ಹೇಳಿ ನೀನು ನಂಬ್ಕೊಂಡು ಬಂದಿದ್ದಕ್ಕೆ ನೀನು ಎಂಥ ದ್ರೋಹ ಮಾಡ್ತಾ ಇದೀಯಾ. ಥೂ, ನಂಬಿಕೆ ದ್ರೋಹಿ. ಸುಗುಣ, ಹೇಳೋದು ಕೇಳು. ಸುಗುಣ, ನಾನು ಹೇಳೋದು ಕೇಳು. ನೀನು ಹೇಳೋದೇನು ನಾನು ಕೇಳೋದು? ಅದೇ ಕೇಳಿ 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 ಎಲ್ಲರ ಹತ್ರ ನಿಷ್ಠುರ ಆಗಿದ್ದೀನಿ. ಇವಾಗ ನಾನು ಯಾರ ಹತ್ರ ಹೋಗ್ಬೇಕನ್ನೋದು ಗೊತ್ತಿಲ್ಲ. ನೀವು ಇಂಥ ಮೋಸ ಮಾಡ್ತಾ ಇದೆಯಾ. ನಿನ್ನ ಮಾತು ಕೇಳಿ ನಾನು ನಮ್ಮ ಅಮ್ಮನ ಸಮೇತ ಮಾತಾಡಿದೆ, ನನ್ನ ತಮ್ಮನ ದೂರ ಮಾಡ್ಕೊಂಡೆ. ಎಲ್ಲರನ್ನೂ, ಪ್ರತಿಯೊಬ್ಬರನ್ನು, ಗಂಡನ ಮನೆಗೆ ಎಲ್ಲರನ್ನೂ ದೂರ ಮಾಡ್ಕೊಂಡೆ ನಾನು ನಿನ್ನಿಂದನ. ನೀನು ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇದೆಯಾ. ಥೂ, ಇಂಥ ಕಚಡ ನನ್ನ ಮಗ ಅಂತ ಅಂದ್ಕೊಂಡಿರಲಿಲ್ಲ ನಾನು ನಿನ್ನ. ಇಂಥ ಕೆಲಸ ಮಾಡ್ತಾ ಇದೆಯಾ. ಏಯ್ ನೀನು ಇಲ್ಲೋಳಿಲಿ, ಅವಳು ಸವಾಸ ಬಿಟ್ಟು ನೆಟ್ಟಗಿರೋದಾದರೆ ಇರು. ಇಲ್ಲಿಂದ ಹೊರಡು, ಬೇಗ ಊರಿಗೆ ಹೋಗೋಣ ನಾವು. ಈಗಲೇ ಬಿಡಬೇಕು ಅವಳು ಸವಾಸ ನೀನು. ಮತ್ತೆ ಯಾರಿಗೂ ಗೊತ್ತಾಗ್ದಂಗೆ ಅಷ್ಟೇ, ನಾನು ಗೊತ್ತಾಗಬಾರ್ದು ಅಂತ ಇದ್ದೀನಿ. ಏನು ಸುಗುಣ ನೀನು? ನಾನು ಹೇಳ್ತಾನೆ ಇದ್ದೀನಿ ಏನಿಲ್ಲ ಕಣೆ ಅಂತ ಹೇಳಿ. ಅದೆಲ್ಲ ಯಾರೇ ಕಳಿಸಿದ್ರು ನಿನಗೆ? ಸುಮ್ಮನೆ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಕ್ಕಕ್ಕೆ ಏನೇನೋ ಕಳಿಸಿದ್ದಾರೆ. ಯಾರೇ ಕಳಿಸಿದ್ದು ಕೊಡೆ ನೋಡೋಣ ಯಾರು ಕಳಿಸಿದ್ದಾರೆ ಅಂತ ಹೇಳಿ. ನಾನು ಇದನ್ನೆಲ್ಲ ನಂಬಲಿಲ್ಲ ಅಂದರೆ ನನಗೆ ಬುದ್ಧಿ ಇಲ್ಲ ಅಂತಾರೆ. ಈ ಸುಗುಣಿಗೆ ಒಂದು ಸ್ವಲ್ಪನೂ ಬುದ್ಧಿ ಇಲ್ಲ, ಬರೀ ಸಗಣಿನೇ ತುಂಬ್ಕೊಂಡೈತೆ ಅಂತ ಹೇಳಿ ಅಂತಾರೆ. ಇದೆಲ್ಲ ಸಾಕ್ಷಿ ಸಮೇತ ಎಲ್ಲ ನೋಡಿದ ಮೇಲೂ ನನಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನಾನೇನು ತೀರಾ ಅಷ್ಟು ದಡ್ಡಿ ಅಲ್ಲ ವರ್ಷ. ನೀನು ಅಷ್ಟೊಂದು ನನಗೆ ನೀನು ಹೇಳೋದಕ್ಕೆ ಬರಬೇಡ. ಇದನ್ನೆಲ್ಲ ನೋಡಿದ ಮೇಲೂ ನಿನ್ನ ಮಧ್ಯೆ ವಿಜಿ ಮಧ್ಯೆ ಏನೋ ನಡೀತಾ ಐತೆ, ಸರಿನಾ? ಏನೋ ನಡೀತೈತೆ ಅನ್ನೋದಕ್ಕಿಂತ ನಾನು ನನಗೆ ಮೋಸ ಮಾಡಿ ಅವ್ರ ಜೊತೆ ಓಡಾಡ್ಕೊಂಡು ಅಲ್ಕಿಸ್ಕೊಂಡು ಇಬ್ಬರ ಮಧ್ಯೆ ಏನೋ ಸಂಬಂಧ ಐತಿ ನಿಮ್ಮಿಬ್ಬರ ಮಧ್ಯೆ, ಅಷ್ಟೇ. ಏಯ್ ನೀನು ಹೇಳ್ದಷ್ಟು ಕೇಳಷ್ಟೇ, ನಾನು ಹೇಳ್ದಂಗೆ ಕೇಳಬೇಕು. ವಿಜಿ ನಿನ್ನ ಹೆಂಗೆ ನೋಡ್ಕೊಂಡಿದ್ದಾಳೆ? ವಿಜಿ ಹೆಂಗೆ ನೋಡ್ಕೊಂಡಿದ್ದಾಳೆ ಹೇಳು? ನಿನ್ನ ಹಾಸ್ಪಿಟ್ಲಿಗೆ ನಿಮ್ಮ ಅಮ್ಮ ಬಂದಿತ್ತಾ? ನಮ್ಮಮ್ಮ ಹಾಸ್ಪಿಟ್ಲಿಗೆ ಬಂದೈತೆ. ಹಾಸ್ಪಿಟ್ಲಿಗೆ ಬಂದಿರೋದು, ನಮ್ಮ ಅಮ್ಮನ ವಾಪಸ್ ಕಳಿಸಿರೋದು. ಇವಳು ವಿಜಿನ ಹತ್ರ ಆಗಲಿ, ವಿಜಿ ಹತ್ರ ಆಗಲಿ ಹಂಗಾದ್ರೆ ಏನು ಮಾತಾಡಲ್ಲ ಅಂತ ಹೇಳಿ. ಥೂ, ಇವಳಿಂತ ಮಿಟುಕ್ಲಾಡಿ ಅಂತ ಗೊತ್ತಾಗಲಿಲ್ಲ. ನಮ್ಮ ಅತ್ತೆ, ನಮ್ಮ ಅಮ್ಮಯ್ಯ ಎಲ್ಲ ಹೇಳ್ತಿದ್ರು ಮಿಟುಕ್ಲಾಡಿ, ಇವಳು ಒಳ್ಳೇಳಲ್ಲ ಅಂತ ಹೇಳಿ. ಥೂ, ನಾನು ಅವ್ರ ಮಾತೆಲ್ಲ ತಿರಸ್ಕರಿಸಿ ಇವತ್ತು ನಾನು ನಂಬಿದ್ದಕ್ಕೆ ನೀವಿಬ್ಬರು ಸೇರ್ಕೊಂಡು ನನಗೆ ಸರಿಯಾಗಿ ಮೋಸ ಮಾಡ್ತಾ ಇದ್ದೀರಲ್ಲ. ಥೂ, ಇನ್ನೊಂದು ಕ್ಷಣನೂ ನಾನು ಇಲ್ಲಿರಲಿಲ್ಲ. ನಿಮ್ಮ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತೈತೆ. ನಾನು ಇಲ್ಲಿಂದ ಹೊರಟೋಗ್ತೀನಿ. ಅಬ್ಬಾ ಸುಗುಣ, ನಾನು ನಿನ್ನ ಕೈ ಹಿಡ್ದು ಅವತ್ತು ನಾನು ನಿನಗೆ ಎಲ್ಲ ಕಷ್ಟದಲ್ಲಿ ನೋಡ್ಕೊಂಡಿದ್ದೀನಿ. ಇವತ್ತು ನೀನು ನನ್ನೇ ಬಿಟ್ಟು ಹೋಗ್ತಾ ಇದೆಯಾ? ನನ್ನೇ ಬಿಟ್ಟು ಹೋಗ್ತಾ ಇದೆಯಾ? ನಿಮ್ಮ ಅಮ್ಮಯ್ಯ ನನ್ನ ಹೊರಗಡೆ ಹಾಕ್ಬೇಕಾದ್ರೆ ಎಲ್ಲೋಗಿತ್ತು ನಿನ್ನ ಸಿಟ್ಟು? ಅವತ್ತು ನನ್ನ ಯಾಕಮ್ಮ ಹೊರಗಡೆ ಹಾಕ್ತೇನೆ ನನ್ನ ಗಂಡು ಅಂತ ನಿಮ್ಮಮ್ಮ ಹೆಂಗೆ ಕೇಳಬೇಕಾಗಿತ್ತು. ನಾನೆಲ್ಲ ಕೇಳಿದ್ದು ಆಗೈತೆ, ಎಲ್ಲ ಆಗೈತೆ. ನೀನು ಯಾಕೆ ನನಗಿಂತ ದ್ರೋಹ ಮಾಡ್ತಾ ಇದೀಯಾ? ನಮ್ಮಮ್ಮ ಹೊರಗೆ ಹಾಕಿದ್ ನಿಜ, ನೀನು ಮಾಡಿರೋ ಇದಕ್ಕೆ ಹೊರಗಡೆ ಹಾಕೈತೆ. ನೀನು ಬಂದು ಯಾಕೆ ಇಂಥದ್ದು ಕೆಲಸ ಮಾಡಬೇಕು ನೀನು? ಅಯ್ಯೋ ಏನಾಯ್ತು? ಯಾಕಿಬ್ರು ಹಿಂಗೆ ಪರದಾಡ್ತಾ ಇದ್ದೀರಾ? ಬಾರೆ ಮನೆಯಾಳಿ, ಬಾರೆ
ನಿನ್ನಿಂದಲೇ ಕಣಿ ನನ್ನ ಜೀವನ ಹಾಳಾಗಿ ಹೋಗಿದ್ದಿವತ್ತು. ಅಲ್ಲ, ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಏನೇ ನಡೆಸ್ತಾ ಇದೀಯಾ ನೀನಿಲ್ಲಿ? ಏನು ನಡೆಸ್ತಾ ಇದೀಯಾ? ಏನು ನಡೀತೈತೆ ಅಂತ ನನಗೆಲ್ಲ ಗೊತ್ತಾಯ್ತು. ಇಲ್ಲಿ ನಿಮ್ಮ ಬಂಡವಾಳ ಎಲ್ಲ ಬಯಲಾತು ಬಾರೆ. ಥೂ, ನನಗೆಷ್ಟು ಮೋಸ ಮಾಡಿಬಿಟ್ರಿ ಇಬ್ಬರು ಸೇರಿಕೊಂಡು. ಮಿತ್ರದ್ರೋಹ ಮಾಡಿಬಿಟ್ಟಲ್ಲೇ ನೀನು. ಮಿತ್ರದ್ರೋಹ, ಇವ್ನು ನಂಬಿಕೆ ದ್ರೋಹ ಮಾಡ್ದ, ನೀನು ಮಿತ್ರದ್ರೋಹ ಮಾಡಿದೆ. ಅಯ್ಯೋ ಸುಗುಣ, ಯಾಕೆ ಏನಾಯ್ತು? ಇದ್ದಕ್ಕಿದ್ದಂಗೆ ಇವಾಗ ಇನ್ನೂ ಚೆನ್ನಾಗಿದ್ದಲ್ಲ ವರ್ಷ. ಏನಾಯ್ತು ಇವಳಿಗೆ? ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ? ಏಯ್, ನಿಮ್ಮಿಬ್ರು ಮಧ್ಯೆ ಏನೋ ನಡೀತಾ ಐತೆ ಕಣೆ, ಅದು ಗೊತ್ತಾಯ್ತು ನನಗೆ. ನೀವಿಬ್ರು ಕೈ ಕೈ ಹಿಡ್ಕೊಂಡು ಓಡಾಡ್ತಾ ಇರೋದು, ಒಂದೇ ಶ್ರಾದಲ್ಲಿ ಎಳ್ಳೀರು ಕುಡಿತಾ ಇರೋದು, ಟೀ ಬದಲಾಯಿಸ್ತಾ ಇರೋದು ಎಲ್ಲ ಗೊತ್ತಾಯ್ತು. ಇಷ್ಟೆಲ್ಲ ನೋಡಿದ್ಮೇಲೆ ಏನೋ ಸಂಬಂಧ ಇದ್ದರೆ ಮತ್ತೆ ಹಿಂಗೆ ನಡ್ಕೊಳ್ಳೋದಕ್ಕೆ ಸಾಧ್ಯ? ನನಗೆ ಮೋಸ ಮಾಡಿಬಿಟ್ಟು ಈ ವರ್ಷ ನಿನ್ನ ಜೊತೆ ಕಳ್ಳಾಟ ಆಡ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತಾಯ್ತು. ಅದು ಸುಗುಣ, ಏನೋ ಚೆನ್ನಾಗಿರೋದಕ್ಕೆ, ಆಪ್ತವಾಗಿ ಹತ್ರವಾಗಿರೋದಕ್ಕೆ ಹಿಂಗೆ ಮಾಡ್ತಾ ಇರೋದು ಅಷ್ಟೇ. ಇವಾಗ ನಾವೇನೇನು ಏನು ಜ್ಯೂಸ್ ಕುಡ್ದಕ್ಕೆ ಏನಾಗುತ್ತೆ? ಏನೂ ಇಲ್ಲ, ನಾವು ಏನೋ ಸುಮ್ಮನೆ ಫ್ರೆಂಡ್ಶಿಪ್ ಥರ ನಾವು ಜೊತೆಗಿದ್ದೀವಿ ಅಷ್ಟೇ. ಏಯ್, ಬಾಯಿ ಮುಚ್ಚು ಸಾಕು. ಇಷ್ಟೆಲ್ಲ ನೋಡಿದ ಮೇಲೂ ಇನ್ನೂ ಹೇಳ್ತಾ ಇದೆಯಾ? ನಿಮ್ಮಿಬ್ರು ಮಧ್ಯೆ ನಡೀತಾ ಇರೋ ಕಳ್ಳಾಟ ನನಗೆಲ್ಲ ಗೊತ್ತಾಯ್ತು. ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಗೈತೆ. ಸುಮ್ಮನೆ ಮುಚ್ಕೊಂಡು ನಿಂತ್ಕೊ, ಸರಿನಾ? ನೀನು ನಾನು ಬೇಕಿದ್ರೆ ಈಗಲಿಂದ ಈಗಲೇ ಹೊರಡಿ, ಮನೆಗಿರಬಾರ್ದು. ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಗೈತೆ. ಈಗಲಿಂದ ಈಗಲೇ ಬರಬೇಕು. ಬಾ ಹೋಗೋಣ. ಏಯ್ ಥೂ, ಎಂಥ ಮೋಸ ಮಾಡಿಬಿಟ್ಟೆ ನೀನು. ನಮ್ಮ ಮನೆಗೆ ಕರ್ಕೊಂಬಂದು ಎಲ್ಲನ ಬಾ ಸುಗುಣ ಮನೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂತು. ಎಂಥ ದ್ರೋಹ ಮಾಡಿಬಿಟ್ಟೆ ನೀನು. ಅಯ್ಯೋ, ಯಾಕೆ ಹಿಂಗೆ ಆಡ್ತಾ ಇದೆಯಾ ಸುಗುಣ? ಯಾಕೆ ತಲೆಗಿಲೆ ಕೆಟ್ಟೈತಾ? ಇದೆಲ್ಲ ವೀಡಿಯೋಸು ಯಾರೋ ಕಳಿಸಿದ್ದಾರೆ, ಅದೇ ಬೇಕಾಲೂ ಎಲ್ಲ ನಾವು ಓಡಾಡಿರೋದು, ಎಲ್ಲನ ಹಾಸ್ಪಿಟ್ಲಲ್ಲಿ ಓಡಾಡಿರೋದು, ಟೀ ಕುಡ್ದಿರೋದು ಎಲ್ಲನ ಯಾರೋ ಕಳಿಸಿದ್ದಾರೆ ವಿಜಿ. ಇಲ್ಲೋಡ್ ಬಾ, ಇಲ್ಲಿ ಯಾರೋ ಕಳಿಸಿದ್ದಾರೆ. ಅದಕ್ಕೇ ಗಂಡ ಹೆಂಡ್ತಿ ಗುದ್ದಾಡಲಿ, ಗಂಡ ಹೆಂಡ್ತಿ ಜಗಳ ಆಡ್ಕೊಂಡು ನಮ್ಮ ಹತ್ರ ಬರ್ತಾರೆ, ಅವಾಗ ನಮ್ಮ ಕೈ ಕಾಲು ಇಟ್ಕೊಳ್ತಾರೆ ಅಂತ ಹೇಳಿ ಇದು ಎಲ್ಲ ಮಾಡಿರೋದು ನಮ್ಮ ಅಣ್ಣ ನಮ್ಮ ಅತ್ತಿಗೆ. ಅವ್ರು ಮಾಡಿರೋದು ಇದೆಲ್ಲನ. ಅವರು ನಮ್ಮ ಅಮ್ಮಾಯಿ ಬಂದಿತ್ತೋ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಸಕ್ಕೆ ಹೋಗಿ ಈ ಬಂಡವಾಳ ಎಲ್ಲ ಬಯಲಾಗೈತೆ. ಇದು ಬಂಡವಾಳ ಎಲ್ಲ ಬಯಲಾಗಿರೋದು ಗೊತ್ತಾಯ್ತಾ? ನಿನ್ನ ಬಂಡವಾಳ ಅವರು ಬಯಲು ಮಾಡಿದ್ದಾರೆ. ಮತ್ತೆ ಬಯಲು ಮಾಡಿದ್ದು ಒಳ್ಳೇದೇ ಆಯಿತು. ಇಲ್ಲಾಂದರೆ ನನಗೆ ಇನ್ನೂ ಎಷ್ಟು ಸುಳ್ಳು ಹೇಳಿ ನೀವೆಷ್ಟು ಇನ್ನೂ ಮೋಸ ಮಾಡ್ತಿದ್ರು ನೀವಿಬ್ಬರು ಸೇರಿಕೊಂಡು. ವರ್ಷ ಇಲ್ಲೋಡು, ನಾನು ಈ ಮನೇಲಿ ಇನ್ನೊಂದು ಕ್ಷಣನೂ ಇರಲ್ಲ. ನಾನು ಬೇಕಿದ್ರೆ ಬಾ ನನ್ನ ಜೊತೆ, ಇಲ್ಲಾಂದರೆ ಇವಳು ಬೇಕಂದ್ರೆ ಇಲ್ಲೇ ಇದ್ಬಿಡು. ನಿನ್ನ ಮುಖ, ಅನಿಷ್ಟ ಮುಖ ನಾನಂತೂ ನೋಡಲ್ಲ. ನಮ್ಮ ಅಮ್ಮರ ಮನೆಗೆ ಹೊರಟೋಗ್ತೀನಿ. ಸುಗುಣ, ಹೇಳ್ದಷ್ಟು ಕೇಳು. ಅವತ್ತೇನು ನಿಮ್ಮ ಅಮ್ಮಾಯಿ ಬಂದಿತ್ತೇನೆ? ನಿಮ್ಮ ಅಮ್ಮಾಯಿ ಬಂದಿತ್ತೇನೆ ಅವತ್ತು? ಇವತ್ತು ಬಿಟ್ಟು ಹೋಗ್ತಾ ಇದೆಯಲ್ಲ ನೀನು. ಇನ್ನೊಬ್ಳು ಹೆಂಗ್ಸು ಸವಾಸ ಮಾಡಿ ಇನ್ನಾನ ಏನಾಯ್ತು ಸುಗುಣ ನಿನಗೆ ಅಂತ ಕೇಳ್ತಾ ಇದೆಯಾ? ಇಷ್ಟು ನನಗೆ ಮೋಸ ಮಾಡಿದ್ಯಾ ನೀನು? ಇಂಥ ಅಲ್ಕ ಕೆಲಸ ಮಾಡಿದ್ಯಾ ಅಂದಮೇಲೆ ನನಗೆ ಮರ್ಯಾದೆ ಇರುತ್ತಾ? ಇನ್ನೂ ಏನಾಯಿತು ಅಂತ ಕೇಳ್ತೀಯ? ನೀನು ಏನು ಮಾಡಿದ್ರು ಏನಕ್ಕೆ ಬಂದಂಗೆ ಇಂಥ ಕೆಲಸ ಮಾಡಿದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಇವಾಗ ಬಂದಿದೆಯಲ್ಲ, ಏನಾಯಿತು ಸುಗುಣ ಅಂತ ಹೇಳಿ ಮಾಡಿರೋದು ಗೊತ್ತಿಲ್ವಾ ನಿನಗೆ? ನೀನು ಮಾಡಿರೋ ಕೆಲಸಕ್ಕೆ ನಾನು ಬೇಜಾರಾಗಿರೋದು. ಅವಳ ಜೊತೆನೇ ಇರು, ಆ ಮಿಟಕ್ಲಾಡಿ ಜೊತೆ. ಥೂ, ಎಂಥ ದ್ರೋಹ ಮಾಡಿಬಿಟ್ಲು ನನಗೆ ಗೊತ್ತಾಗಲಿಲ್ಲ ಕಣಪ್ಪ. ಇಷ್ಟು ಇವರು ನನಗೆ ಗೊತ್ತಾಗ್ದಲೇ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಹೇಳಿ. ಬಾರೆ ಇನ್ನೂ ವಾರಕ್ಕೆ ಎಲ್ಲರಿಗೂ ಗೊತ್ತಾಗಲಿ. ಕರ್ಕೊಂಬಂದಿಕ್ಕೊಂಡು ಮನೆಯಕ್ಕೆ ನನ್ನ ಗಂಡುಗೆ ನನಗೆ ಗೊತ್ತಿಲ್ದಲೆ ನನ್ನ ಗಂಡನ ಕರ್ಕೊಂಡು ಓಡಾಡ್ಕೊಂಡು ಅಲ್ಲೇ ಒಬ್ಬನಿಗೆ ಡೈವರ್ಸ್ ಕೊಟ್ಟು ಬಂದು ಇವಾಗ ನನ್ನ ಗಂಡನ ಕರ್ಕೊಂಡು ಓಡಾಡ್ತಾ ಇದ್ದಾಳೆ ಅಂತ ಹೇಳಿ ಹೊರಗೆ ಗಲಾಟೆ ಮಾಡ್ತೀನಿ ಬಾರೆ ನಿಂತ್ಕೊಂಡು. ನೋಡು, ಈ ಸುಗುಣನ್ನ ಏನು ನನ್ನ ಮರ್ಯಾದೆ ತೆಗಿಬೇಕು ಅಂತ ಇದೆಯಾ ನೀನು? ಇದಕ್ಕಿದ್ದಂಗೆ ಏನಾಯ್ತು ನಿನಗೆ? ಒಳ್ಳೆ ಲೂಸ್ ಥರ ಆಡ್ತಾ ಇದೆಯಲ್ಲ. ನೋಡಿ, ತಲೆ ಕೆಟ್ಟೈತೆ ವಿಜಿ. ಹೊರಗಡೆ ಹೋಗಿ ಮಾತಾಡಬೇಡ. ಏನೇ ಮಾತಾಡಿದ್ರು ಒಳಗೆ ಮಾತಾಡು. ಇಲ್ಲ, ನಾನು ಒಳಗೆ ಏನು ಮಾತಾಡಲ್ಲ. ಎಲ್ಲ ಹೊರಕ್ಕೆ ಹೋಗಿ ಒಬ್ಬ ಬೈಲಿಗೆ ಹೇಳ್ತೀನಿ ನೋಡು. ನಿಮ್ಮಿಬ್ಬರು ನಾಟಕ ಎಲ್ಲ ಇಡೀ ಊರಿಗೆ ಗೊತ್ತಾಗಬೇಕು. ಎಷ್ಟು ನಾಟಕ ಮಾಡ್ತಾ ಇದ್ದೀರಾ ನೀವಿಬ್ರು? ಈ ಸುಗುಣಿಗೆ ಮೋಸ ಮಾಡಿ ಇಬ್ಬರು ಎಷ್ಟು ಕಳ್ಳಾಟ ಆಡ್ತಾ ಇದ್ದಾರೆ. ಇವಳು ಒಬ್ಬನಿಗೆ ಮೋಸ ಮಾಡಿ ಡೈವರ್ಸ್ ಕೊಟ್ಬಂದು ಇನ್ನೊಬ್ಬನ ಜೊತೆ ಸುತ್ತಾಡ್ತಾ ಇದ್ದಾಳೆ ಅಂತ ಹೇಳಿ ನಿನ್ನ ಮರ್ಯಾದೆ ಎಲ್ಲ ಬೈಲಿಗೆ ಹೇಳ್ತೀನಿ. ಹೊರಕ್ಕೆ ಹೋಗೇ ಮಾತಾಡ್ತೀನಿ. ನಾನು ಹೆದರ್ಕೊಳ್ಳಲ್ಲ, ಇನ್ಮೇಲಿಂದ ಹೆದರ್ಕೊಳ್ಳಲ್ಲ. ಅಲ್ಲಡು ವರ್ಷ, ಇವಳಿಗೇನು ತಲೆಗಿಲೆ ಕೆಟ್ಟಾಯ್ತಾ? ಹೊರಕ್ಕೆ ಹೋಗಿ ಮಾತಾಡ್ತೀನಿ ಅಂತ ಹೊರಕ್ಕೆ ಹೋಗ್ತಾ ಇದ್ದಾಳಲ್ಲ. ನನ್ನ ಮರ್ಯಾದೆ ತೆಗಿಯೋಕ್ಕೆ ಯಾರನ್ನ ಕಾಣ್ದಾರೋ? ಅಯ್ಯೋ, ಏನಪ್ಪ ಇದು? ಏನು ಮಾಡಿದ್ರು ಏನು ಅಂತ ತಿಳ್ಕೊಳ್ಳಲ್ವಾ? ನೀನು ಧೈರ್ಯವಾಗಿರು ವಿಜಿ, ನಾನಿದ್ದೀನಿ. ಸರಿ, ನಾ ಯೋಚನೆ ಮಾಡಬೇಡ. ಅದೇನಾಗುತ್ತೋ ಆಗಲಿ. ಅವಳಿಗೆಲ್ಲನ ವೀಡಿಯೋಸ್ ಎಲ್ಲ ಕಳಿಸಿದ್ದಾರೆ. ಅವ್ರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಜಗಳ ಆಡಲಿ ಅಂತ ಹೇಳಿ. ಇವಾಗ ಅವಳು ಗೊತ್ತಾಗ್ದಲೇ ಹೋಗ್ತಾ ಇದ್ದಾಳೆ. ಸುಮ್ಮನಿರು, ಅವಳು ಏನು ಮಾತಾಡೋರು ತಲೆ ಕೆಡಿಸ್ಕೋಬೇಡ. ಸುಮ್ಮನಿರು, ಅದೇನು ಮಾತಾಡ್ತಾಳೆ ನೋಡೋಣ. ಅಯ್ಯೋ ದೇವ್ರೆ, ಈ ಸುಗುಣಂಗೆ ಎಲ್ಲ ವಿಷಯ ಗೊತ್ತಾಗೈತಪ್ಪ. ಹೆಂಗೆ ಗೊತ್ತಾಯ್ತಪ್ಪ ಇದೆಲ್ಲ ಅನ್ನಿಸ್ತೈತೆ. ಅಯ್ಯೋ ದೇವ್ರೆ, ಏನೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಎಲ್ಲ ವಿಷಯ ಗೊತ್ತಾಗ್ಬಿಡ್ತಲ್ಲ. ಅಯ್ಯೋ, ಮೊಬೈಲ್ ಹೊಡೆದಾಕಿದ್ರು ಅವ್ರದ್ದು ಗೊತ್ತಾಗಬಾರ್ದು ಅಂತ ಹೇಳಿ. ಆದರೂ ಇವಳು ಫೋನಲ್ಲೆಲ್ಲ ಬಂದ್ಬಿಟ್ಟೈತಲ್ಲ, ಎಲ್ಲ ಗೊತ್ತಾಗ್ಬಿಟ್ಟೈತಲ್ಲ ವಿಷಯ. ಏನಪ್ಪ ಮಾಡಲಿ ಇವಾಗ ನನ್ನ ಮರ್ಯಾದೆ ತೆಗಿತೀನಿ, ಹೊರಗೆಲ್ಲ ಮಾತಾಡ್ತೀನಿ ಅಂತ ಹೋಗೋಳೆ. ನನಗೆ ಒಂಥರ ಶೇಮ್ ಆದಂಗೆ ಆಗುತ್ತೆ. ಅಯ್ಯೋ, ಒಬ್ಬನಿಗೆ ಮೋಸ ಮಾಡಿ ಅಲ್ಲಿ ಡೈವರ್ಸ್ ಕೊಟ್ಟು ಬಂದು ಇನ್ನೊಬ್ನಿಗೆ ಮೋಸ ಮಾಡ್ತಾ ಇದ್ದಾಳೆ ಅಂತ ಮಾತಾಡ್ತಾರೆ. ಯಪ್ಪ, ಹಿಂಗಪ್ಪ ಮಾಡೋದು? ಹೊರಗಡೆ ಹೋಗಿ ಮಾತಾಡ್ತೀನಿ ಅಂತ ಇದ್ದಾಳೆ. ಅಯ್ಯೋ, ಏನು ಮಾಡೋದು ಇವಾಗ? ಈ ಸುಗುಣ ನನಗಿವಾಗ ನನ್ನ ವರ್ಷದ ಮಧ್ಯೆ ಇಬ್ಬರು ನಡೀತಾ ಇರೋದು ಏನೈತೆ ಸಂಬಂಧ ಎಲ್ಲ ಬಯಲಿಗೆ ಆಗ್ತಾಳಲ್ಲಪ್ಪ. ಏನು ಮಾಡೋದು?
ನೋಡ್ತಾ ಇರ್ರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.